ಮೊದಲನೇದಾಗಿ ಸಮಸ್ತ ನಮ್ಮೆಲ್ಲ ಯೂಟ್ಯೂಬ್ ಕುಟುಂಬದ ಸದಸ್ಯರುಗಳಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಸಹ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಇವತ್ತಿನ ವಿಡಿಯೋದ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ಮೊಟ್ಟ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಇದುವರೆಗೂ ಸಹ ಜಮಾ ಆಗಿಲ್ಲ. ಪ್ರಮುಖವಾದ ಕಾರಣ ಏನು, ಬಿಡುಗಡೆ ಹಂತಕ್ಕೆ ಬಂದಿದ್ರೂ ಸಹ ಯಾಕೆ ಇನ್ನೂ ಜಮಾ ಆಗಿಲ್ಲ. ಅದರ ಜೊತೆಯಲ್ಲಿ 27 ಕಂತುಗಳು ಇದುವರೆಗೂ ಸಹ ಜಮಾ ಆಗಿದೆ. 28ನೇ ಕಂತಿನ ಹಣ ಯಾವಾಗ ಬರ್ಬೋದು, 27 ಕಂತುಗಳು ಅಂದ್ರೆ ಅದು ಯಾವ ತಿಂಗಳ ಹಣ, ಎಲ್ಲ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ 27ನೇ ಕಂತಿನ 2ನೇ ಹಂತದ ಹಣ ನಿನ್ನೆನಿಂದ ಜಮಾ ಆಗಲಿಕ್ಕೆ ಶುರುವಾಗಿದೆ. ಶಿವಮೊಗ್ಗ ಜಿಲ್ಲೆ, ನಗರ, ಕೊಡಗು, ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಜಮಾನೆ ಶುರುವಾಗಿರಲಿಲ್ಲ. ನಿನ್ನೆನಿಂದ ಈಗ ಆಲ್ರೆಡಿ 2ನೇ ಹಂತದ ಹಣ ಬಿಡುಗಡೆ ಆರಂಭ ಆಗಿದೆ. ಇದುವರೆಗೂ ಸುಮಾರು 70ರಿಂದ 75% ಜನರಿಗೆ ಹಣ ಜಮಾ ಆಗಿದೆ 27ನೇ ಕಂತು. ಇನ್ನೂ ಕೂಡ ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ. ಈ ಬೆನ್ನಲ್ಲೇ ಈಗ 27ನೇ ಕಂತು ಅಂದ್ರೆ ಅದು ಡಿಸೆಂಬರ್ ತಿಂಗಳ ಹಣ, 28ನೇ ಕಂತು ಅಂದ್ರೆ ಅದು ಜನವರಿ ತಿಂಗಳ ಹಣ, ಜನವರಿ, ಫೆಬ್ರವರಿ ಮತ್ತೆ ಕಳೆದ ವರ್ಷ ಫೆಬ್ರವರಿ, ಮಾರ್ಚ್ ಒಟ್ಟು 4 ಕಂತುಗಳು ಇದುವರೆಗೂ ಈಗ ಹಣ ಬಿಡುಗಡೆ ಬಾಕಿ ಇದೆ. ಇದಕ್ಕೆ 28ನೇ ಕಂತು ಈಗ ಸದ್ಯಕ್ಕಿರುವಂತಹ ಅಪ್ಡೇಟ್ಗಳ ಪ್ರಕಾರ ಇನ್ನೂ ಕೂಡ ನಿಮಗೆ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ವರೆಗೂ ವೇಟ್ ಮಾಡಬೇಕಾಗತ್ತೆ. ಇನ್ನೂ ಕೂಡ ಸಾಕಷ್ಟು ಜನರಿಗೆ 27ನೇ ಕಂತಿನ ಹಣ ಬಿಡುಗಡೆ ಆಗೋದು ಬಾಕಿ ಇದೆ. ಓಕೆನಾ. ಈಗ ಮಾರ್ಚ್ ತಿಂಗಳ ಪಿಂಚಣಿ ಹಣ ಅಥವಾ ಪೆನ್ಷನ್ ಹಣ ಏನು ನೀವು ವೇಟ್ ಮಾಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಟೆಲಿಗ್ರಾಮ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಕಮೆಂಟ್ ಅಲ್ಲೂ ಸಹ ಕೇಳ್ತಾ ಇದ್ದೀರಾ. ಸರ್ ಎಲ್ಲ ವಿಷಯದ ಬಗ್ಗೆ ಹೇಳ್ತೀರಾ, ಮಾರ್ಚ್ ತಿಂಗಳ ಪೆನ್ಷನ್ ಹಣ ಯಾಕೆ ಜಮಾ ಆಗಿಲ್ಲ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಪ್ರಮುಖವಾದ ಕಾರಣ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ನಿಮಗೆ ಗೊತ್ತೇ ಇದೆ, ಸರ್ಕಾರದಿಂದ ಆರ್ಥಿಕ ವರ್ಷ ಅಂತ ಬಂದಾಗ, ಸರ್ಕಾರದ್ದಾಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಫೈನಾನ್ಷಿಯಲ್ ಇಯರ್ ಎಂಡ್ ಅಂತ ಬಂದಾಗ ಸ್ವಲ್ಪ ಆಡಿಟಿಂಗ್ ಫೈಲ್ ಮಾಡೋದಿರುತ್ತೆ, ಕೆಲವೊಂದು ಸೆಟ್ಲ್ಮೆಂಟ್ಗಳು ಮಾಡೋದಿರುತ್ತೆ. ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ ಅಂತ ಹೇಳ್ಬೋದು. ಆರ್ಥಿಕ ವರ್ಷ ಬಂದಾಗೆಲ್ಲ ಸ್ವಲ್ಪ ಪೇಮೆಂಟ್ ಡಿಲೇ ಆಗ್ತಾ ಇರುತ್ತೆ. ಇದೊಂದೇ ಅಲ್ಲ, ಫಸ್ಟ್ ಅಂತಲ್ಲ, ಸಾಕಷ್ಟು ಬಾರಿ ಕೂಡ ಆಗಿದೆ ಕಳೆದ ಕೆಲವು ವರ್ಷಗಳಿಂದ. ಹಾಗಾಗಿ ಯಾರು ಕೂಡ ವರಿ ಮಾಡಬೇಡಿ, ನಿಮಗೆ ಮಾತ್ರ ಬಂದಿಲ್ಲ ಅಂತ ಹೇಳಿ. ಇನ್ನೂ ಕೂಡ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ಆಗಿಲ್ಲ. ಸದ್ಯದಲ್ಲೇ ನಿಮ್ಮೆಲ್ಲರ ಖಾತೆಗೂ ಜಮಾ ಆಗುತ್ತೆ. ನಾನು ಫಸ್ಟ್ ನಮ್ಮ ಚಾನೆಲ್ ನಲ್ಲೇ ಅಪ್ಡೇಟ್ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಹಾಗಾಗಿ ಈ ಕ್ಷಣದ ಎಲ್ಲ ಅಪ್ಡೇಟ್ಗಳನ್ನು ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೀನಿ. ವಿಡಿಯೋ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮೆಲ್ಲರಿಗೂ ಸಹ ಯುಗಾದಿ ಹಬ್ಬನೇ ಹೊಸ ವರ್ಷ. ಈ ಹೊಸ ವರ್ಷ ನಿಮಗೆ ನೀವು ಬೇಡ್ಕೊಂಡಿದ್ದೆಲ್ಲ ಈಡೇರ್ಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.